ಸಾರ್ವಜನಿಕರಿಗಾಗಿ ನಿರ್ಮಾಣಗೊಂಡ ಶೌಚಾಲಯವೊಂದು ಉಪಯೋಗವಿಲ್ಲದೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತಾಗಿದೆ. ಇದು ಪಾನೇಮಂಗಳೂರು ಪೇಟೆಯಲ್ಲಿರುವ ಸಾರ್ವಜನಿಕ ಶೌಚಾಲಯದ ಕತೆ. ಸುಮಾರು 2 ವರ್ಷಗಳ ಹಿಂದೆ ಬಂಟ್ವಾಳ ಪುರಸಭೆಯ ಅನುದಾನದಲ್ಲಿ ನಿರ್ಮಿಸಲಾದ ಸಾರ್ವಜನಿಕ ಶೌಚಾಲಯದ ಉದ್ಘಾಟನೆಯನ್ನು ರಾಜಕೀಯ ವ್ಯಕ್ತಿಗಳು ಮಾಡಿ ಮತ್ತೆ ಇದೀಗ ಬೀಗ ಹಾಕಿ ಅನಾಥವಾಗಿ ಬಿದ್ದಿದೆ. ಮೆಲ್ಕಾರ್ ಪೇಟೆಗೆ ಭಾರಿ ಅಗತ್ಯವಿದ್ದ ಸಾರ್ವಜನಿಕ ಶೌಚಾಲಯವನ್ನು ಪಾನೇಮಂಗಳೂರು ಪೇಟೆಯಲ್ಲಿ ದುರುದ್ದೇಶದಿಂದ ನಿರ್ಮಿಸಲಾಗಿದೆ. ಅಲ್ಲೇ ಸಮೀಪದಲ್ಲಿ ಪುರಸಭೆಗೆ ಸೇರಿದ ಕಟ್ಟಡವೊಂದರಲ್ಲಿ ಶೌಚಾಲಯವಿದ್ದರೂ ಕೂಡ ರಸ್ತೆಗೆ ತಾಕಿಕೊಂಡು ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಸಾರ್ವಜನಿಕರ ವಿರೋಧದ ನಡುವೆ ರಾಜಕೀಯವಾಗಿ ನಿರ್ಮಿಸಲಾದ ಶೌಚಾಲಯ ಇದೀಗ ಸಾರ್ವಜನಿಕರಿಗೆ ಉಪಯೋಗವಿಲ್ಲದೆ ಪಾಳು ಬಿದ್ದಿದೆ. ಇದರಿಂದ ವಾಣಿಜ್ಯ ಕಟ್ಟಡ ನಿರ್ಮಿಸಿದ್ದರೆ ಸಾರ್ವಜನಿಕವಾಗಿ ಹಾಗೂ ಪುರಸಭೆಗೂ ಆರ್ಥಿಕವಾಗಿ ಲಾಭ ಗಳಿಸಬಹುದಿತ್ತು ಎಂದು ಖಾಲಿದ್ನಂತವರ ಆರೋಪ ಮಾಡಿದ್ದಾರೆ. ಇಲ್ಲಿ ಕಳೆದ 2 ವರ್ಷ ಇತ್ತು ಒಂದು ಸಾರ್ವಜನಿಕ ಪುರಸಭೆ ಬಂಟ್ವಾಳ ಅಂತ ಮಾಡಿದ್ದಾರೆ. ಇದು ಉದ್ಘಾಟನೆ ಮಾಡಿ 2 ವರ್ಷ ಇತ್ತು. ಇದು ಮಾಡುವಾಗಲೇ ನಾವು ಹೇಳಿದ್ದೀವಿ, ಏನೋ ಅಂದರೆ ಇದರಲ್ಲಿ ಅಗತ್ಯ ಉಂಟಾ, ಪಾನೇಮಂಗಳೂರು ಸಿಟಿಗೆ ಬಸ್ ಬರ್ತಾ ಇಲ್ಲ, ಸಾರ್ವಜನಿಕರು ಇರೋದು ಕಮ್ಮಿ, ಇದನ್ನು ತಗೊಂಡೋಗಿ ಮೆಲ್ಕಾರಲ್ಲಿ ಹಾಕಿ ಯಾರಿಗಾದರೂ ಸಾರ್ವಜನಿಕರಿಗೆ ಲಾಭ ಆಗ್ತದೆ, ಅಲ್ಲಿ ಶೌಚಾಲಯ ಇಲ್ಲ. ಹಾಗಿರುವಾಗ ಈ ಕಟ್ಟಡವನ್ನು ಮಾಡಿ ಈ ಕಟ್ಟಡವನ್ನು ಮಾಡಿ ಇದನ್ನು ಕೆಲಸ ಮುಗಿಸಿ 2 ವರ್ಷ ಇತ್ತು. ಇದನ್ನು ಕೆಲಸ ಮುಗಿಸಿ 2 ವರ್ಷ ಹೇಗಿದೆ ನೋಡಿ. ಈ ಕಟ್ಟಡ ಇಲ್ಲಿ ಅಗತ್ಯವಿತ್ತ ಅಂತ ಪ್ರಶ್ನೆ ಆಗ್ತದೆ. ಇದು ಮಾಡುವಾಗಲೇ ಪುರಸಭೆ ಅಧಿಕಾರಿಗಳಿಗೆ ನಾವು ಹೇಳಿದ್ದೀವಿ, ಇದು ಇಲ್ಲಿ ಅಗತ್ಯವಿಲ್ಲ.